ಸೊ ಟೋಟಲ್ ಈ ಪ್ಲಾಟ್ದಾಗಿಂದ ತೆಗೆದಿದ್ದು ರೊಕ್ಕ ಆಲ್ಮೋಸ್ಟ್ ಒಂದು 6 ಲ್ಯಾಕ್ ಅಬೋ ಆಗೈತಿ. ಒಂದು 2 ಲಕ್ಷ ನಮ್ದು ಖರ್ಚು ತೆಗೆದ್ರೆ ಒಂದು 4 ಲಕ್ಷ ಪ್ರಾಫಿಟ್ ಆಗೈತಿ. ನನ್ನ ಟೈಮ್ ಚಲೋ, 2 ರೇಟ್ ಸಿಕ್ತು. ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ಕರ್ನಾಟಕ ಜನತೆಗೆ. ನಾವಿಂದು ವಿಡಿಯೋದಾಗ ಏನು ಹೇಳ್ತಾನಪ್ಪ ಅಂತಂದ್ರೆ, ನಮ್ದು ಒಂದು ಪ್ಲಾಟ್ ಇತ್ತು, 1 ಎಕರೆ 10 ಗುಂಟೆ. ಸೊ ಅದ್ರಾಗ ನಂದೊಂದು ಪ್ಲ್ಯಾನ್ಲೇ ಒಂದು ಕಾಯಿಪಲ್ಲೆ ಮಾಡಿದ್ನಿ, 2 ಬೆಳೆ ಮಾಡಿದ್ನಿ. ಸೊ ಅದು ಎಷ್ಟು ಫುಟ್ ಸಾಲಿದ್ದು, ಏನು ಬೆಳೆ ಮಾಡಿದ್ನಿ, ಏನು ಪ್ರಾಫಿಟ್ ಆಯಿತು, ನನ್ನ ಪ್ಲ್ಯಾನ್ ಹೆಂಗಿತ್ತು, ಅದಕ್ಕೆ ಈ ವಿಡಿಯೋದಾಗ ಅಂತೆಲ್ಲ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿರೋ ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡು ಅಂತೇಳಿ. ಇವಾಗೇನು ನೋಡತ್ತಿರಲ್ಲ, ಇದು 1 ಎಕರೆ 10 ಗುಂಟೆ ಟೋಟಲ್ ಪ್ಲಾಟ್. ಇದ್ರಾಗ ಒಂದು ಬೆಡ್ನಾಗ ಸೌಂತಿಗೆ ಹಾಕೊಂಡಿದ್ನಿ, ಇನ್ನೊಂದು ಬೆಡ್ನಾಗ ಟೊಮೆಟೊ ಹಾಕೊಂಡಿದ್ನಿ. ಸೊ ಸಾಲ್ ಡಿಸ್ಟೆನ್ಸ್ ಬಂದುಬಿಟ್ಟು 5 ಫುಟ್ ಸಾಲದವು. ಸೊ ಹೀಗಾಗಿ 1 ಎಕರೆ 10 ಗುಂಟೆ ಅಂದರೆ 25 ಗುಂಟೆ ನಮ್ಮ ಸೌಂತಿಗೆ ಆಯ್ತು, 25 ಗುಂಟೆ ಟೊಮೆಟೊ ಆಯ್ತು. ಸೊ ಟೋಟಲ್ಲ ಇದು ಸೌಂತಿಕಾಯಿ ವೆರೈಟಿ ಬಂದು ನೇತ್ರ ವೆರೈಟಿ ಹಾಕೊಂಡಿದ್ನಿ. ಆಮೇಲೆ ನಮ್ಮದು ಟೊಮೆಟೊ ವೆರೈಟಿ ಬಂದು ಮೇಘದೂತ್ ವೆರೈಟಿ ಅಂತೇಳಿ. ಒಂದು ಅಕ್ಟೋಬರ್ ಡೇಟ್ ನಂಗೆ ಎಕ್ಸಾಕ್ಟ್ ನೆನಪಿಲ್ಲ, ಒಂದು 5 ತಿಂಗಳ ಹಿಂದೆ ಆಲ್ಮೋಸ್ಟ್ ನಾ ಪ್ಲಾಂಟೇಷನ್ ಮಾಡಿದ್ನಿ. ಸೊ ಅದನ್ನು ವಿಡಿಯೋ ನಾ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದು ವಿಡಿಯೋ ನಾ ಪ್ಲಾಂಟೇಷನ್ ಮಾಡಿದ್ದೆ, ಅದನ್ನು ನೋಡಿರಿ. ಸೊ ಅದಾದ ನಂತರ ಏನು ಸೌಂತಿಕಾಯಿ ಹಾಕ್ಕೊಂಡಿದ್ದೀನ ಅದು 3 ತಿಂಗಳು ಆಲ್ಮೋಸ್ಟ್ ಖಾಲಿ ಆಯಿತು, ಜಲ್ದಿನ ಖಾಲಿ ಆಯಿತು. ಬಟ್ ಚಲೋ ಆಯಿತು, ಒಂದು 700-800 ರೇಟ್ ಇತ್ತು ಒಂದು ಟ್ರೇಕ. ಆಲ್ಮೋಸ್ಟ್ ಅದು 1.5 ಲಕ್ಷ ರೂಪಾಯಿ ಆಯಿತು. ಅದ್ರಾಗ ನಾ ಏನು ಖರ್ಚು ಮಾಡಿದ್ನಲ್ಲ, ಈಗ ಟೊಮೆಟೊಕ ಆಮೇಲೆ ಸೌಂತಿ ಬೆಳೆಗೆ 2 ಖರ್ಚನ್ನ ಸೌಂತಿ ಬೆಳೆಗೆ ತೆಗೆದುಬಿಟ್ಟಿದ್ನಿ. ಸೊ ಇನ್ನು ಇಲ್ಲಿ ತನಕ ಹಾರ್ವೆಸ್ಟ್ ಮಾಡಿದ್ರು ಇದನ್ನು ಕಾಯಿ ಸ್ಟಾಪ್ ಆಗಿಲ್ಲ. ನೋಡ್ಬೋದು ಯಾವ ರೀತಿನ ಮತ್ತು ಹೊಸ ಕುಡಿ ಬಂದದ ಅಂತೇಳಿ. ಈಗ ನಮ್ಮದು ಟೋಟಲ್ ಈಗ ಕೋಲ್ಡ್ ಸೀಸನ್ ಒಳಗೆ ಇಷ್ಟು ಕಾಯಿ ಬರೋಂಗಿಲ್ಲ, ಯಾಕಂದ್ರೆ ಕ್ರಾಪ್ ಯಾವುದು ಬರೋಂಗಿಲ್ಲ, ರೋಗ ಜಾಸ್ತಿ ಇರ್ತಾವೆ. ಜಿಗಿ ಬೀಳೋದಾಗಿರ್ಬೋದು, ಆಮೇಲೆ ಗಿಡ ಮೆಚುರಿಟಿ ಇಲ್ಲೇ ಇರ್ಬೋದು, ಇಂಥವೆಲ್ಲ ರೋಗ ಜಾಸ್ತಿ ಕಾಣಿಸ್ತಾವೆ. ಸೊ ಇಂಥ ಟೈಮ್ದಾಗ ಏನೋ ಎಷ್ಟು ಕಾಯಿ ಐತಿ. ಬಟ್ ಇದನ್ನು ಯಾಕೆ ಈಗ ರಿಮೂವ್ ಮಾಡ್ತೀನಪ್ಪ ಅಂತಂದ್ರೆ, ಈ ಕಡೆ ಒಂದೊಂದು ಕಾಯಿ ಇಲ್ಲ, ಒಂದೊಂದು ಸಾಲ ಕಾಯಿ ಇದಾವೆ. ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಬಂದ 150 ರೂಪಾಯಿ ಒಂದು ಟ್ರೇಕ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 200, ಅದ್ರ ಮುಂದೆ ರೇಟ್ ಇಲ್ಲ. ಅದಕ್ಕೆ ನಾ ಏನು ಪ್ಲ್ಯಾನ್ ಮಾಡೀನಿ ಅಂತಂದ್ರೆ 150-200 ಕೊಟ್ಟು ಮಾರ್ಕೆಟ್ಗೆ ಕಳ್ಸೋದಕ್ಕಿಂತ, ಸೊ ಇಲ್ಲೇ ಅದನ್ನ ಹೊಲದಾಗ ನಾನು ರೂಟ್ ಹೊಡೆದ್ಬಿಟ್ಟೆ ಅಂತಂದ್ರೆ ನನ್ನ ಇಲ್ಲೇ ಗೊಬ್ಬರ ಆಗಿಬಿಡ್ತೈತಿ. ಅದಕ್ಕೆ ಈ ಪ್ಲ್ಯಾನ್ ಮಾಡ್ಕೊಂಡು ಇದನ್ನು ಕಟ್ ಮಾಡತ್ತೀನಿ. ಇನ್ನು ಸಾಲು ಎಷ್ಟು ಅಂದ್ರೆ 5 ಫುಟ್ ಸಾಲದವ. ಸೊ 5 ಫುಟ್ ಸಾಲ ಅಂದ್ರೆ ಇವು ಟೊಮೆಟೊದು ಒಂದು 13 ಸಾಲದವ ಟೋಟಲ್. ಹಿಂಗೆ 1 ಎಕರೆ 10 ಗುಂಟೆ ಒಳಗೆ ಇದು 25 ಗುಂಟೆ. ಈ 25 ಗುಂಟೆದಾಗ ನಾ ಆಲ್ಮೋಸ್ಟ್ ಇಲ್ಲಿ ತನಕ 1050 ಟ್ರೇ ಹಾರ್ವೆಸ್ಟ್ ಮಾಡೀನಿ. ಇನ್ನು ಒಂದು 80 ಟ್ರೇ ತನಕ ಕಾಯಿ ಐತಿ ಇಲ್ಲಿ ಪಡ್ದಾಗ. ಸೊ ಈಗೇನು ಕಾಯಿ ತೋರಿಸಿಲ್ಲ ನಿಮ್ಗೆ, 80 ಟ್ರೇ ಕಾಯಿ ಐತಿ. ಇದು 1050 ಟ್ರೇನು ಎಲ್ಲ ಮ್ಯಾಕ್ಸಿಮಮ್ ನಾ 400-500 ಮ್ಯಾಲೆ ಮಾರಿದ್ನಿ. ಮ್ಯಾಕ್ಸಿಮಮ್ ರೇಟ್ ಅಂದ್ರೆ 800-900 ತನಕ ತೊಗೊಂಡಿದ್ನಿ. ಸೊ ಟೋಟಲ್ ಇದ್ರದ್ದು ಆಲ್ಮೋಸ್ಟ್ 5 ಲ್ಯಾಕ್ ತನಕ ಆಗೈತಿ. ಅಂದ್ರೆ 4,85,000 ರೂಪಾಯಿ ಇದ್ರದ್ದು ಇನ್ಕಮ್ ಬಂದೈತಿ. ಏನು ಇದಕ್ಕೇನು 2 ಬೆಳೆಗೆ ಏನು ಇನ್ವೆಸ್ಟ್ ಮಾಡಿಲ್ಲ, ಕುಕುಂಬರ್ ಪ್ಲಸ್ ಟೊಮೆಟೊ ಇದನ್ನೆಲ್ಲನ ಸೌಂತಿಗೆ ಒಳಗೆ ತೊಗೊಂಬಿಟ್ಟ. ಆಮೇಲೆ ಏನು ಟೊಮೆಟೊ ಬಂತಲ್ಲ ಅದರದ್ದೆಲ್ಲ ಇನ್ಕಮ್ ನೆಟ್ ಅಮೌಂಟ್ ಉಳಿದ್ಬಿಟ್ಟಿತ್ತು ನನಗೆ ಟೋಟಲ. ಸೊ ಈ ವರ್ಷದ 2025 ಆಲ್ಮೋಸ್ಟ್ ಇದ್ರ ಹೈಯೆಸ್ಟ್ ಪ್ರಾಫಿಟ್ ಕೊಟ್ಟಂತ ನನಗೆ ಕ್ರಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಲಾಸ್ಟ್ ಟೈಮ್ ಏನು ನಾವು ಮಾರ್ಚ್ದಾಗ ಏನು ಹಾಕಿದ್ದೀವಲ್ಲ 2025 ಅವು ಎಲ್ಲ ಸಾಲೂ ಟೊಮೆಟೊ ಹಾಕಿಬಿಟ್ಟಿದ್ನಿ. ಬಟ್ ಇಳುವರಿನೂ ಬಂದಿತ್ತು, ಹಾಗೂ ಇಷ್ಟ ಇಳುವರಿ ಬಂದಿತ್ತು. ಆಗ 1200 ಟ್ರೇ ಏನೋ ಸಮಥಿಂಗ್ ಮೇಲೆ ಕಟಿಂಗ್ ಮಾಡಿದ್ವಿ. ಬಟ್ ಇವಾಗ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕಿದ್ರು ಇದು ಏನು ಭಾಳ ಅದಕ್ಕೆ ಡಿಫ್ರೆನ್ಸ್ ಆಗಲಿಲ್ಲ. ಇಳುವರಿನೂ ಅದಕ್ಕಿಂತ ಇದು ಜಾಸ್ತಿನೇ ಇಳುವರಿ ಬಂತು. ಸೊ ಈಗ ಮೇಘದೂತ್ ವೆರೈಟಿ ನೀವು ಮಾಡ್ರೆ ಬೆಸ್ಟ್ ಅಂಥೇಳಿ ನನ್ನ ಕಡೆಯಿಂದ ಸಜೆಷನ್. ನೀವು ಯಾವ್ದು ವೆರೈಟಿ ಬೆಳಿತೀರಿ ಕಮೆಂಟ್ ಮಾಡಿರಿ. ಭಾಳ ಜನ ನನಗೆ ಯೂಟ್ಯೂಬ್ದಾಗ ಕಮೆಂಟ್ಸ್ ಮಾಡ್ತಾರೆ, ಈಗ ರೇಟ್ ಹೆಂಗೆ ಸಿಗ್ತೈತಿ, ಆಮೇಲೆ ಯಾವಾಗ ಪ್ಲಾಂಟೇಷನ್ ಮಾಡಬೇಕು. ನಿಮ್ಗೆ ಹೇಳ್ತೀನಿ, ವೆಜಿಟೇಬಲ್ ಪ್ಲಾಂಟೇಷನ್ ಮಾಡೋಕ್ಕೆ ಇದೇ ಪರ್ಟಿಕ್ಯುಲರ್ ಮಂತ್ ಅಂತ ಯಾವುದೂ ಇರೋಂಗಿಲ್ಲ. ಯಾಕಂತಂದ್ರೆ 12 ತಿಂಗಳಿಗೆ ನಾವು ಕಾಯಿಪಲ್ಲೆ ತಿಂತೀವಿ ಅಂದಮೇಲೆ ಸೊ ಎಲ್ಲರೂ ಆಲ್ಮೋಸ್ಟ್ ತಿನ್ನತ್ತಾರೋ ಜನ ಕಾಯಿಪಲ್ಲೆ ತಿಂದ್ರೆ ಕಾಳು ತಿಂತಾರೋ. ಸೊ ಟೊಮೆಟೊ ಎಲ್ಲದಕ್ಕೂ ಬೇಕು, ಇದೇ ಮಂತ್ ಅಂತೇನು ಇರೋಂಗಿಲ್ಲ. ಸೊ ಹೋದ ವರ್ಷ ಏನಾಗಿತ್ತಪ್ಪ ಅಂದ್ರೆ ಡಿಸೆಂಬರ್ದಾಗ ರೇಟ್ ಬಿದ್ದುಬಿಟ್ಟಿತ್ತು ಟೊಮೆಟೊದು. ಬಟ್ ಈ ಸಲ ಹಂಗಾಗಲಿಲ್ಲ. ನವೆಂಬರ್, ಡಿಸೆಂಬರ್, ಜನವರಿ ಮಿಡ್ ಅಂದ್ರೆ ಜನವರಿ 15ನೇ ತಾರೀಕು ತನಕ ರೇಟ್ ಇತ್ತು. ನಮ್ದು ಏನು ಪ್ಲಾಟ್ ಚಲೋ ಇತ್ತಲ್ಲ ಇದೆ ಸ್ಟಾರ್ಟಿಂಗ್ ಹಿಡ್ಕೊಂಡು ಜನವರಿ 15 ತನಕ 600, 700, 800 ತನಕ ಡಿಮ್ಯಾಂಡ್ ಇರ್ತದೆ ರೀ ಪರ್ ಟ್ರೇಕ್ ರೇಟಾಗ. ಒಂದು ಟ್ರೇಕ್ ಅಂದ್ರೆ 25 kg ಹಾಕ್ತೀವಿ ನಾವು. ನೀವು ಎಷ್ಟು ಹಾಕ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ. ಸೊ ಹಿಂಗಿರ್ಬೇಕಾದ್ರೆ ನಾವು ಮಾರ್ಕೆಟ್ ಯಾವಾಗ ಹೇಳ್ತೈತಿ ಯಾವಾಗ ಬೀಳ್ತೈತಿ ನಾವು ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನಾನು ನಿಮ್ಮಂಗೆ ನಾವು ಒಬ್ಬ ರೈತ ಇದೀನಿ. ಸೊ ನೀವು ಏನು ಮಾರ್ಕೆಟ್ ಅಡ್ಡಾಡ್ತಿರಲ್ಲ ಅವ್ರನ್ನ ಕೇಳಿರಿ, ಅಲ್ಲಂದ್ರೆ ಈಗ ಹೊರಗೆ ತಿರುಗಾಡ್ರಿ, ರೈತರನ್ನ ಕೇಳಿರಿ ಪ್ಲಾಂಟೇಷನ್ ಏನು ಹೆಂಗೆ ಮಾಡತ್ತಾರ. ಆಮೇಲೆ ನರ್ಸರಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ, ಅಲ್ಲಿ ಸಸಿ ಸೇಲಿಗೆ ಯಾವುದನ್ನು ನೋಡ್ಕೊರಿ. ಸೊ ಹಿಂಗೆ ನೋಡ್ಕೊಂಡು ಪ್ಲಾಂಟೇಷನ್ ಮಾಡಿರಿ. ರೇಟ್ ನೋಡ್ಕೊಂಡು ಯಾವಾಗೂ ಟೊಮೆಟೊ ಪ್ಲಾಂಟೇಷನ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಟೊಮೆಟೊ ಪ್ಲಾಂಟೇಷನ್ ಮಾಡಿ ಅದು ಪ್ಲಾಟ್ ಬರ್ಬೇಕಂದ್ರೆ 3 ತಿಂಗಳು ಬೇಕು ನಿಮಗೆ. ಮಿನಿಮಮ್ ಅಂದ್ರೆ 2.5 ತಿಂಗಳಂತೂ ಫಿಕ್ಸ್ ಬೇಕು. ಈಗ ಬೇಸಿಗೆ ಸೀಸನ್ದಾಗ ಏನಕ್ಕೈತಪ್ಪ ಅಂದ್ರೆ 2.5 ತಿಂಗಳಿಗೆ ಕಾಯಿ ಬರ್ತೈತಿ.
ಆಮೇಲೆ ನನಗೆ ಇನ್ನೊಂದು ಪ್ಲಾಟ್ ಐತಿ 1057 ಟೊಮೆಟೊ ಅಂತೇಳಿ. ಆ ವೆರೈಟಿದ ಪ್ಲಾಟ್ದ ಫುಲ್ ವಿಡಿಯೋ ಬೇಕಂತ ನಂಗೆ ಕಮೆಂಟ್ನಾಗ ತಿಳಿಸ್ರಿ, ಅದ್ರದ್ದು ನೆಕ್ಸ್ಟ್ ವಿಡಿಯೋನಾಗ ಮಾಡಿ ಹಾಕ್ತೀನಿ. ಸೊ ಇವಾಗ ಮಾಡತ್ತಿದ್ದ ಮೇಘದೂತ್ ವೆರೈಟಿದ ವಿಡಿಯೋ. ಆಮೇಲೆ ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀನಿ ಅಂತೇಳಿ ಕೇಳತ್ತಿದ್ರಿ ಭಾಳ ಜನ. ನಿಮ್ಮ ಸುತ್ತಮುತ್ತ ಎಲ್ಲಿ ಮಾರ್ಕೆಟಿಂಗ್ ಏನೈತಿ, ಯಾವ ಬೆಳೆ ಜಾಸ್ತಿ ಅಲ್ಲಿ ಮಾರ್ಕೆಟಿಂಗ್ ಆಗ್ತೈತಿ ಅದನ್ನು ನೋಡ್ಕೊಂಡು ಬೆಳೆ ಮಾಡಿರಿ. ನಾ ಟೊಮೆಟೊ ಹಚ್ಚಿನ ಅಂತೇಳಿ ನೀವು ಟೊಮೆಟೊ ಹಚ್ಚಕ್ಕೆ ಹೋಗ್ಬಿಟ್ರಿ. ಯಾಕಂತಂದ್ರೆ ನಾ ಮಾರ್ಕೆಟಿಂಗ್ ಮಾಡೋದು ಬಿಜಾಪುರ, ಬೆಳಗಾವಿ. ಆಲ್ರೆಡಿ ನಿಮ್ಗೆ ಕಮೆಂಟ್ನಾಗ ಹೇಳೀನಿ, ಇನ್ಸ್ಟಾಗ್ರಾಮ್ದಾಗ ಟೆಕ್ಸ್ಟ್ ಮಾಡಿದವ್ರಿಗೆ ಮೆಸೇಜು ಮಾಡೀನಿ. ಸೊ ಅವ್ರೇನು ಮಾಡ್ತಾನಪ್ಪ ಅಂತಾರೆ, ಇಲ್ಲಿ ನಮ್ಗೆ ಕೆಲವೊಂದು ಗಾಡಿ ಸಿಗ್ತಾವೆ ಬಾಡಿಗೆ. ಸೊ ಟ್ರೇಕ್ 50 ರೂಪಾಯಿ 70 ರೂಪಾಯಿ ಹಿಂಗೆ ನಾವು ಬಾಡಿಗೆ ಕೊಟ್ಟು ಕಳಿಸ್ತೀವಿ. ನಾನೇ ಏನು ಹೋಗಂಗಿಲ್ಲ, ಲೋಕಲ್ ಮಾರ್ಕೆಟಿಗೆ ಅಷ್ಟೇ ಹೋಗ್ತೀನಿ. ಅದೇ ನಮ್ಮ ಗಾಡಿ ಕಾಣತ್ತಲ್ಲ ಟಾಟಾ ಎಸ್, ಆ ಗಾಡಿ ತೊಗೊಂಡು ನಮ್ಮ ಲೋಕಲ್ ಮಾರ್ಕೆಟ್ಗೆ ಹೋಗ್ತೀವಿ. ಸೌಂತಿಕಾಯಿ ಮತ್ತು ಹೀರಿಕಾಯಿ ಅದನ್ನು ರೆಗ್ಯುಲರ್ ಬೆಳಿತೀವಿ. ಅದ್ರದ್ದು ವೀಡಿಯೋ ಬೇಕಂದ್ರೆ ನಂಗೆ ಕಮೆಂಟ್ ತಿಳಿಸ್ರಿ, ಅದ್ರದ್ದು ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಭಾಳ ಜನ ಈಗ ವೀಡಿಯೋ ನೋಡಿರ್ತಾರೆ, ಬಟ್ ಆದ್ರೂ ನಂಗೆ ವೆರೈಟಿ ಯಾವ್ದು ಅಂತ ಕೇಳ್ತಾರೆ. ವೆರೈಟಿನ ಒಂದು ವೀಡಿಯೋದಾಗ ಇಲ್ಲಾಂದ್ರೆ ಒಂದು 2-3 ಸತಿ ಅಂತೂ ಹೇಳಿರ್ತಾನೆ. ಯೂಟ್ಯೂಬ್ ವೀಡಿಯೋದಾಗಂತೂ 4 ಸಲ ಹೇಳಿರ್ತಾನೆ ವೆರೈಟಿ ಯಾವ್ದು ಅಂತೇಳಿ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಟೊಮೆಟೊ ವೆರೈಟಿ ಬಂದು ಇದು ಹಚ್ಚಿದ ಮೇಘದೂತ್ ವೆರೈಟಿ. ಆಮೇಲೆ ಇವಾಗ ಸದ್ದು ಪ್ಲಾಂಟೇಷನ್ ಮಾಡಿದ್ದ ಒಂದು 25 ಸದ್ದು ಪ್ಲಾಂಟೇಷನ್ ಮಾಡಿದ್ದಾನೆ. ಆ ವೆರೈಟಿ ಬಂದು 1057 ಸಿಜೆಂಟಾ ಕಂಪ್ನಿದ. ಸೊ ಈ ನೆಕ್ಸ್ಟ್ ಇನ್ನೊಂದು 15 ಅಥವಾ 20 ದಿವಸ ಬಿಟ್ಟು ಮತ್ತೊಂದು ಎಕರೆ ಪ್ಲಾಂಟೇಷನ್ ಮಾಡ್ಬೇಕಂತ ಪ್ಲ್ಯಾನ್ ಐತಿ, ಬಟ್ ಫಿಕ್ಸ್ ಇಲ್ಲ. ಯಾಕಂದ್ರೆ ವಾಟರ್ ಮಿಲನ್ ಪ್ಲಾಂಟೇಷನ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ನಿ, ಬಟ್ ನಾ ಅಂದ್ಕೊಂಡಿದ್ದ ಡೇಟಿಗೆ ಸಸಿ ಸಿಗಲಿಲ್ಲ. ನಾ ವಾಟರ್ ಮಿಲನ್ ಪ್ಲಾಂಟೇಷನ್ ಮಾಡೋದು ಬಿಟ್ಟು ಹೋದ ವರ್ಷ ಭಾಳ ಲುಕ್ಸಾನ್ ಆಗೀನಿ. ಸೊ ಅದಕ್ಕೆ ಅದನ್ನ ವಾಟರ್ ಮಿಲನ್ ಏನು ಈ ಸಲ ಪ್ಲಾಂಟೇಷನ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಇಲ್ಲೇ ನಿಮ್ಗೆ ನೋಡತ್ತಿರಲ್ಲ ಲೇಬರ್ಸ, ಇವರ ನಮ್ದು ರೆಗ್ಯುಲರ್ ವೆಜಿಟೇಬಲ್ಸ್ ಎಲ್ಲ ಮೇಂಟೈನ್ ಮಾಡೋದು, ಗಿಡ ಕಟ್ಟೋದು, ಆಮೇಲೆ ಕೀಳೋದು, ಆಮೇಲೆ ಒಂದು ಸಸಿಗೆ ಡ್ರೆಂಚ್ ಮಾಡೋದು, ಎಲ್ಲ ಪ್ರತಿ ಕೆಲಸನೂ ವೆಜಿಟೇಬಲ್ಸ್ ಎಲ್ಲ ಇವರೇ ಮಾಡ್ತಾರೋ. ಅದಕ್ಕೆ ಫಿಕ್ಸ್ ಇರೋದೊಂದು ಗ್ರೂಪ್ ಐತಿ. ಆ ಗ್ರೂಪ್ದ ಬಿಟ್ಟು ಬೇರೆ ನಾವು ಗ್ರೂಪ್ ಇದು ಮಾಡೋಂಗಿಲ್ಲ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಬೇಕು ಇದಕ್ಕೆ. ಎಲ್ಲರೂ ಸ್ಟಾರ್ಟಿಂಗ್ ಬಂದು ಮಾಡ್ತಂದ್ರೆ ಕಾಯಿಪಲ್ಲೆ ಆಗಂಗಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರಿಗೇನು ಅನ್ಸ್ಬಿಡ್ತಂದ್ರೆ ಕಬ್ಬ ಬೆಳೆದವ್ರಿಗೆ ಎಲ್ಲ ಹೊಸದಾಗಿ ಕಾಯಿಪಲ್ಲೆ ಮಾಡೋರಿಗೆ ಫಸ್ಟಿಗೆ ಲುಕ್ಸಾನ್ ಆಗಿಬಿಡ್ತಂದ್ರೆ ಅವ್ರಿಗೆ ಧೈರ್ಯ ಕಳ್ಕೊಂಡ್ಬಿಡ್ತಾರೆ. ಮುಂದೆ ಅವ್ರು ಪ್ಲಾಂಟೇಷನ್ ಮಾಡೋಕೆ ಮುಂದೆ ಬರೋಂಗಿಲ್ಲ. ಸೊ ಇದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕಾಕತಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಎಕರೆಗಟ್ಟಲೆ ಮಾಡೋದಕ್ಕಿಂತ ಈಗ ಯಾರು ಹೊಸದಾಗಿ ವೆಜಿಟೇಬಲ್ಸ್ ಮಾಡ್ತಿರಲ್ಲ 10 ಗುಂಟೆ ಮಾಡಿದ್ರೆ ಬೆಸ್ಟ್ ಅಂತೇಳಿ ನನ್ನ ಸಜೆಷನ್. ಯಾಕಂತಂದ್ರೆ ವೆಜಿಟೇಬಲ್ಸ್ ಈಗ ಒಂದೊಂದು ಕ್ರಾಪಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ 1 ಎಕರೆಗೆ ಈಗ ಏನು ಟೊಮೆಟೊ ಪ್ಲಾಂಟೇಷನ್ ಮಾಡ್ತೀವಲ್ಲ 1,80,000 ತನಕನೂ ಬರ್ತೈತಿ ಹಾರ್ವೆಸ್ಟ್ ಟೋಟಲ್ ಮುಗಿಬೇಕಂತಂದ್ರೆ. ಸೊ ನಿಮ್ಗೆ ಮಿನಿಮಮ್ 200-300 ರೂಪಾಯಿ ಟ್ರೇ ತನಕನೂ ಮ್ಯಾಲೆ ಮಾರಬೇಕಂದ್ರೆ ಅವಾಗ ನಿಮ್ಗೆ ಅದು ಪ್ರಾಫಿಟ್ ಆಕೈತಿ. ಇಲ್ಲಾಂದ್ರೆ ನೀವೇನು ಬೆಳೆದಿರ್ತಿರಲ್ಲ ಅದಕ್ಕಿಂತ ಲುಕ್ಸಾನ್ ಆಕೈತಿ. ಸೊ ಅದು ನೀವು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೂ ಅದಕ್ಕೆ ಮಾತ್ರ ರೊಕ್ಕ ಹಾಕ್ಬೇಕು. ಅದಕ್ಕೆ ನೀವು ವೆಜಿಟೇಬಲ್ಸ್ ಭಾಳ ವಿಚಾರ ಮಾಡಿ ಹೂಯಿ ಅಂತೇಳಿ ಬೇರೆದವ್ರು ಮಾಡ್ಯಾರ ಅಂತೇಳಿ ನೀವು ಮಾಡೋಕೆ ಹೋಗ್ಬೇಡ್ರಿ. ಸೊ ಸಜೆಷನ್ ತೊಗೋರಿ, ಅದ್ರದ್ದು ನಾಲೆಜ್ ತೊಗೋರಿ, ಆಮೇಲೆ ಮಾಡಿರಿ. ಆಮೇಲೆ ಒಂದೇ ಕ್ರಾಪ್ನ ಇವಾಗ ಮಾಡೋಕೆ ಹೋಗ್ಬೇಡ್ರಿ. ಕಂಟಿನ್ಯೂ 2 ಅಥವಾ 3 ಮಿನಿಮಮ್ ಮಾಡಲೇಬೇಕು. 2 ಅಂತೂ ನೀವು ಮಾಡಲೇಬೇಕು. 20 ಗುಂಟೆ ಆದರೆ 10 ಗುಂಟೆ ಒಂದು ಬೇರೆ, 10 ಗುಂಟೆ ಇನ್ನೊಂದು ಬೇರೆ, ಹಿಂಗೆ ಈ ಥರ ಮಾಡಿರಿ. ಒಂದು ನಿಮ್ಗೆ ರೇಟ್ ಸಿಗ್ಲಿಲ್ಲಂದ್ರೆ ಇನ್ನೊಂದು ರೇಟ್ ಸಿಗಬೇಕು. ಸೊ ಹಂಗೆ ಒಂದೇ ಬೆಳೆ ಮ್ಯಾಗ ಯಾವಾಗೂ ಡೆವಲಪ್ ಒಂದೇ ಬೆಳೆ ಮ್ಯಾಗ ಯಾವಾಗೂ ಅವಲಂಬಿತ ಆಗಬೇಡ್ರಿ. ನಾನು ಅವಲಂಬಿತ ಆಗಂಗಿಲ್ಲ ಒಂದೇ ಬೆಳೆ ಮ್ಯಾಗ ಯಾವಾಗೂ. ಸೊ ಅದಕ್ಕೆ ಅಲ್ಟರ್ನೇಟ್ ಇನ್ನೊಂದು ನಾ ಬೆಳೆ ಮಾಡ್ಕೊಂಡಿರ್ತೀನಿ. ಸೊ ಅದಕ್ಕೆ ಈಗ ಸೌಂತಿಗೆ ಹಾಕೊಂಡಿದ್ದೆ, ಅದು ರೇಟ್ ಸಿಗಲಿಲ್ಲ, ಟೊಮೆಟೊ ಸಿಗ್ತದೆ ಅಂತೇಳಿ ಹಾಕೊಂಡಿದ್ದೆ. ಬಟ್ ನನ್ನ ಟೈಮ್ ಚಲೋ 2 ರೇಟ್ ಸಿಕ್ತು. ಅದಕ್ಕಿಂತ ಹಿಂದಿನ ಪ್ಲಾಟ್ನಾಗ ಇದೇ ಪ್ಲಾಟ್ನಾಗ ಟೊಮೆಟೊ ಹಚ್ಚಿದ್ನಿ, ಒಂದೇ ಪ್ಲಾಟ್ ಎಲ್ಲ ಹಾಕಿನಿ, ಅವಾಗ ಎಲ್ಲನ ಹೋಗಿಬಿಡ್ತು. ಸೊ ಅದಕ್ಕೆ ಒಂದೇ ಬೆಳೆ ಯಾವಾಗ ಮಾಡೋಕೆ ಹೋಗ್ಬೇಡ್ರಿ, 2 ಬೆಳೆ ಮಾಡಿರಿ. ಇದು ನನ್ನ ಸಜೆಷನ್. ಎವ್ರಿಡೇನ ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ ನಾನು ಏನೇನು ಮಾಡ್ತೀನಿ ದಿನ ಕೆಲಸ ಅಂತೇಳಿ. ಇನ್ಸ್ಟಾಗ್ರಾಮ್ದಾಗ ನಂಗೆ ಯಾರು ಫಾಲೋ ಮಾಡಿರಿ ಅವ್ರು ಫಾಲೋ ಮಾಡಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ. ಎವ್ರಿಡೇ ನಂದು ಏನು ಕೆಲಸ ಇರ್ತೈತಲ್ಲ ವೀಕ್ಲಿ 2 ಅಥವಾ 3 ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ, ಅಲ್ಲಿ ನೋಡಿರಿ. ಯೂಟ್ಯೂಬ್ದಾಗ ಕಂಟಿನ್ಯೂ ವೀಡಿಯೋನ ಅಪ್ಲೋಡ್ ಮಾಡಿರಂಗಿಲ್ಲ. ಸೊ ಯಾಕಂದ್ರೆ ನಂಗೆ ಟೈಮ್ ಇರೋಂಗಿಲ್ಲ, ಇಲ್ಲಿ ಕೆಲಸ ಜಾಸ್ತಿ ಇರ್ತಾವೆ. ಸೊ ಅದಕ್ಕೆ ಆದಷ್ಟು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡತ್ತಿರ್ತೀನಿ. ಬಟ್ ಎವ್ರಿಡೇ ಅಪ್ಲೋಡ್ ಮಾಡೋದೇನೈತಿ ಅದು ಇನ್ಸ್ಟಾಗ್ರಾಮ್ದಾಗ ಮಾಡ್ತೀನಿ. ಸೊ ಅಲ್ಲಿ ನೀವು ಹೋಗಿ ನನ್ನ ವೀಡಿಯೋಸ್ ನೋಡ್ಬೋದು. ಸೊ ಟೋಟಲ್ ಈ ಪ್ಲಾಟ್ದಾಗಿಂದ ನಾನು ತೆಗೆದಿದ್ದು ರೊಕ್ಕ ಆಲ್ಮೋಸ್ಟ್ ಒಂದು 6 ಲ್ಯಾಕ್ ಅಬೋ ಆಗೈತಿ. ಒಂದು 2 ಲಕ್ಷ ನಮ್ದು ಖರ್ಚು ತೆಗೆದ್ರೆ ಒಂದು 4 ಲಕ್ಷ ಪ್ರಾಫಿಟ್ ಆಗೈತಿ. ಬಟ್ ಲಾಸ್ಟ್ ಟೈಮ್ ಏನು ಕ್ರಾಪ್ ಲಾಸ್ ಆಗಿತ್ತಲ್ಲ ಅದ್ರಾಗ 1 ಲಕ್ಷ ರೂಪಾಯಿ ಲಾಸ್ ಆಗಿತ್ತು. ಸೊ ಅದು ಇದ್ರಾಗ ಬಂತು. ಹಂಗೆ ಒಂದು ಕ್ರಾಪ್ನ್ಯಾಗ ಹೋಗೈತೆ ಅಂದ್ರೂ ಇನ್ನೊಂದು ಕ್ರಾಪ್ನ್ಯಾಗ ತೆಗಿತೀನಿ ಅನ್ನೋದು ಒಂದು ನಂಬಿಕೆ ಇರಬೇಕು, ಧೈರ್ಯ ಇರಬೇಕು. ಇದನ್ನ ಕಳ್ಕೊಬಾರ್ದು, ಧೈರ್ಯ ಕಳ್ಕೊಬಾರ್ದು. ಯಾಕಂದ್ರೆ ಒಮ್ಮೆ ಲಾಸ್ ಆಗೈತೆ ಅಂದ್ರೆ ಸೆಕೆಂಡ್ ಟೈಮ್ ಪ್ರಾಫಿಟ್ ಆಗೋದಿರ್ತೈತಿ. ಲಾಸ್ ಆಗೈತೆ ಯಾವಾಗ ಬಿಡ್ತಿರಲ್ಲ ಅವಾಗನ ಪ್ರಾಫಿಟ್ ಆಗೋದಿರ್ತೈತಿ. ಸೊ ಅದಕ್ಕೆ 12 ತಿಂಗಳು ವೆಜಿಟೇಬಲ್ಸ್ ಮಾಡಿದ್ರೇ ಅದ್ರದ್ದು ಒಂದು ಮಾರ್ಕೆಟಿಂಗ್ ಅದಕ್ಕಲಿ ಅದನ್ನ ಬೆಳೆಯೋದಾಗಲಿ ಅದ್ರದ್ದು ಐಡಿಯಾಸ್ ಎಲ್ಲ ಬರಾಕತ್ತಾವ. ನೀವೇನು ಮಾಡಲಿಲ್ಲ ಒಂದು ವರ್ಷದಾಗ ಯಾವಾಗ ನೆನಪಾದಾಗ ಟೊಮೆಟೊ ಹಚ್ಚೋದು, ನೆನಪಾದಾಗೊಮ್ಮೆ ಸೌಂತಿಕಾಯಿ ಹಚ್ಚೋದು ನಂಗೆ ಲಾಭ ಆಗಲಿಲ್ಲ ಅಂತಂದ್ರೆ ವೆಜಿಟೇಬಲ್ಸ್ದು ಮಾಡೋಕ್ಕಾಗಂಗಿಲ್ಲ. ಇಷ್ಟ ಐತಿ ಇದ್ರದ್ದು ನಮ್ದು ಈ ಪ್ಲಾಟ್ದು. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ಟೊಮೆಟೊ ವ್ಲಾಗ ಮತ್ತು ಇನ್ನು ನೆಕ್ಸ್ಟ್ ಹೀರಿಕಾಯಿ ವ್ಲಾಗ ಮಾಡೋದೇನೆ. ಇನ್ನೂ 2 ವಿಡಿಯೋ ಬರ್ತಾವೆ ನಾನು ನೆಕ್ಸ್ಟ್ ಇನ್ನು 1 ವೀಕ್ ಒಳಗೆ. ಅದನ್ನು ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.